ಪರಿಪಾಟ್ಯ ದೇವ ಅಣ್ಣ ತಮ್ಮಂದಿರೇ, ತಂದೆ ತಾಯಿಗಳೇ, ಪುಟಾಣಿ ಮಕ್ಕಳೇ, ಈ ದಿನ ಮತ್ತ ಗ್ರಾಮದ ಶ್ರೀ ಬಸವೇಶ್ವರ ಕೃಪಾಪೋಷದ ನಾಟಕ ಮಂಡಳಿಯವರು ಮಾರಮ್ಮದೇವಿ ಹಬ್ಬದ ಪ್ರಯುಕ್ತ ಗಂಗೆ ಗೌರಿ ಅಥವಾ ಪಾರ್ವತಿ ಕಲ್ಯಾಣ ಎಂಬ ಪೌರಾಣಿಕ ನಾಟಕವನ್ನು ತಮ್ಮ ಮುಂದೆ ಅಭಿನಯಿಸಿಕೊಡ್ತಾ ಇದ್ದೀವಿ. ಆದ್ದರಿಂದ ಈ ಪಾತ್ರಧಾರಿಗಳ ಬಾಯಲ್ಲಿ ಬರುವ ಅಲ್ಪ ಪ್ರಾಣ, ಮಹಾಪ್ರಾಣ, ಸ್ವರ, ವ್ಯಂಜನ, ವೇದಾಂತಗಳಿಗೆ ತಪ್ಪು ನುಡಿದು ಬಂದಾಗ ಹಾಲಿಗೆ ನೀರನ್ನು ಬಿಟ್ಟರೆ ಹೇಗೆ ಬೇರ್ಪಡಿಸುತ್ತದೋ ತದೋ ರೀತಿಯಲ್ಲಿ ಮನಸ್ಸಿ ಈ ನಾಟಕವನ್ನು ಯಶಸ್ವಿಗೊಳ್ಳಬೇಕೆಂದು ನಾಟಕ ಮಂಡಳಿಯ ಪರವಾಗಿ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಈ ಸಭಿಕರ ಮನಸ್ಸನ್ನು, ನನ್ನ ಮನಸ್ಸನ್ನು ಸಂತೋಷಗೊಳಿಸಲು ಏನು ಮಾಡಲಿ? ಮರೆತಿದ್ದೇನು. ನನ್ನ ಸಖೇಳಾದ ನಟಿಯನ್ನು ಕುರಿತು ಆಲೋಚಿಸಿ ನೋಡುವೆನು. ಚಿರ 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 ತರುಣೇ ವಸಂತ ಅರುಷಕ್ಕೆ ಘನವಾಗಿ ಬಾ. ಚಿರ 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 ತರುಣೇ ವಸಂತ ಅರುಷಕ್ಕೆ ಘನವಾಗಿ ಬಾ. ಸಾರಸ ಗಂಧ ಮಧುರಕ್ಕೆ ಬಾ ಪ್ರಿಯ, ಸಾರಸಗಂಧ ಮಧುರಕ್ಕೆ ಬಾ ಪ್ರಿಯ, ಕೋಗಿಲೆಯಂತೆ ವಿಧ ವಿಧದಿ, ಕೋಗಿಲೆಯಂತೆ ವಿಧ ವಿಧದಿ, ಸಹನ್ನ ಹರ್ಷಕ್ಕೆ
ತರುಣೆ ವಸಂತ ಅರುಷಕ್ಕೆ ಘನವಾಗಿ ಬಾ. ಪ್ರಿಯೆ, ನಿನ್ನ ಅಲಂಕಾರವು ಪೂರ್ತಿಯಾದಲ್ಲಿ ಇಲ್ಲಿ ಬರುವಂತವಳಾಗು. ಅದಾಗ ಗಾಮಿನಿಯ ಸಭೆಯೋಳು ಬಾಬಾ ಪ್ರಿಯಳೆ. ಅದಾಗ ಗಾಮಿನಿಯ ಸಭೆಯೋಳು ಬಾಬಾ ಪ್ರಿಯಳೆ. ಸಭೆಯವರು ನಿನ್ನ ಕರೆಸಿದರೆ, ಸಭೆಯವರು ನಿನ್ನ ಕರೆಸಿದರೆ ಅಂದ ಚಂದದಿ ಬಾಬಾ ಪ್ರಿಯಳೆ. ಮತಗಾಜ ಗಾಮಿನಿಯ ಸಭೆಯೋಳು ಬಾಬಾ ಪ್ರಿಯಳೆ. ಪ್ರಿಯೆ, ನಿನ್ನ ಅಲಂಕಾರವು ಪೂರ್ತಿಯಾದಲ್ಲಿ ಇಲ್ಲಿ ಬರುವಂತವಳಾಗು. ನಿಮ್ಮ ಪಾದಕ್ಕೆ ವಂದಿಸುವೆನು. ನನಗೆ ಮಂಗಳವಾಗಲಿ, ಮೇಲೆ ಕೇಳುವಳು. ಪ್ರಿಯ ಆರಾಧ್ಯ, ನನ್ನನ್ನು ಕರೆಸಲು ಕಾರಣವು ಏನು? ಪ್ರಿಯೆ, ನಿನ್ನನ್ನು ಕರೆಸಲು ಕಾರಣವೇನೆಂದರೆ ಈ ಸಭಿಕರ ಮನಸ್ಸನ್ನು, ನನ್ನ ಮನಸ್ಸನ್ನು ಸಂತೋಷಗೊಳಿಸುವ ಒಂದು ಗಾನವನ್ನು ಹಾಡು. ಪ್ರಿಯೆ ಆರಾಧ್ಯ, ಯಾವ ಋತುವನ್ನು ಕುರಿತು ಗಾನವನ್ನು ಪಾಡಲಿ? ಪ್ರಿಯೆ, ಋತುವಿಗೆಲ್ಲ ಶ್ರೇಷ್ಠವಾದ ಋತು ಯಾವುದು? ಆರಾಧ್ಯ, ಋತುಗಳಿಗೆಲ್ಲ ಶ್ರೇಷ್ಠವಾದ ಋತು ವಸಂತ ಋತು ಅಲ್ಲವೇ ಆರಾಧ್ಯ? ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಪಾಡುವಳ. ಹಾಗೆ ಆಗಲಿ ಆರಾಧ್ಯ. ವಸಂತ ಮಾಸ ದಿವಸ. ಆರಾಧ್ಯ, ಪ್ರಿಯೆ, ವಸಂತ ಮಾಸ ದಿವಸ ರಾಜಮನದಲ್ಲಿ ಸಂಗೀತದಲ್ಲಿ ಸಲಸದಲ್ಲಿ ಸಲಪ ಬಡಿಸಿದ ರಾಜಾಯಿಗಳು. ವಸಂತ ಮಾಸ ದಿವಸ. ಆರಾಧ್ಯ, ನೀವು ಹೇಳಿದಂತೆ ಜ್ಞಾನವನ್ನು ಪಡೆದಂತಾಯಿತು. ಮತ್ತೇನಪ್ಪಣೆ? ಪ್ರಿಯೆ, ಹೇಳುತ್ತೇನೆ, ಕೇಳುವಳಾಗು. ಕೋಗಿಲೆ ನಿನ್ನಯ ಗಾನವಂ ಕೇಳುತ್ತೆ. ಆರಾಧ್ಯ, ಕೋಗಿಲೆ ನಿನ್ನಯ ಗಾನವಂ ಕೇಳುತ್ತೆ.
ಪ್ರಿಯೆ, ಆರಾಧ್ಯ ನಿನ್ನೆಯ ಗಾನವನ್ನು ಕೇಳಿ ಈ ಸಭಿಕರ ಮನಸ್ಸು ನನ್ನ ಮನಸ್ಸು ಸಂತೋಷವಾಯಿತು. ಹಾಗೆ ಆಗಲಿ ಆರಾಧ್ಯ. ಪ್ರಿಯೆ, ಇನ್ನು ದಕ್ಷ ಬ್ರಹ್ಮ ಮಹಾರಾಜರು ಆಸ್ಥಾನಕ್ಕೆ ಬರುವ ವೇಳೆ ಆಯ್ತು. ಮುಂದಿನ ಪಾತ್ರವನ್ನು ರೆಡಿ ಮಾಡೋರು ರೆಡಿ ಮಾಡ್ತಾರೆ. ಆರಾಧ್ಯ, ಈ ಸಭಿಕರ ಮನಸ್ಸನ್ನು ಸೆಳೆಯಲು ಮತ್ತೊಂದು ಗಾನವನ್ನು ಪಾಡಲೆ? ತಮ್ಮ ಇಷ್ಟದಂತೆ ಆಗಲಿ ಪ್ರಿಯೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ರಾಗ, ಅತಿ ಮಧುರ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಬೆಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದರವರೇ ಅದನ್ನು ತಿಳಿಸುವಂತರಾಗಿ ಅಪ್ಪಯ ಮಹಾಪ್ರಭು. ರಾಜನೇ
ಈ ಪ್ರಜೆಗಳೆಲ್ಲರೂ ಸುಖ ಸಂತತಿಯುವರು. ಅದು ಅಲ್ಲದೆ ಆ ಶ್ರೀಮನ್ನಾರಾಯಣನ ಜ್ಞಾನದಲ್ಲಿ ನಿರುತ್ತರಾಗಿರುವರು ಮತ್ತೇನಪ್ಪಣೆ ಮಹಾಪ್ರಭು. ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ಸ್ವೀಕರಿಸುವರಾಗೆ ಅಪ್ಪಣೆ ಅಂತಾಗಲಿ ಮಹಾಪ್ರಭು. ಸಾಯಿನಾಕ್ಷಣ ಮಹಾಪ್ರಭು ಬೇಳೈ ಸಹ್ಯಾಧೀನ ಸನೆ ನಮ ಸೈನ್ಯದ ನೀತಿಯ ಬೇಳೈ ಸಾಯಿನಾಕ್ಷಣ ಮಹಾಪ್ರಭು ಮಹಾಪ್ರಭು ನಮ್ಮ ಸೈನ್ಯದ ಬಲಾಬಲವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವಂತ ನಾವು. ಅಪ್ಪಣೆ ಮಹಾಪ್ರಭು. ಉತ್ತಮ ಕಲವೇ ಬಿಡಿದಿಹ ಮಹಾಪ್ರಭು ಸಾಯಿನಪ್ಪಿಸಿರ ಉತ್ತಮ ಕಲವೇ ಬಿಡಿದಿಹ ಉತ್ತದಂತೆ ಬೆಳೆದು ರಾಜ ಯಮ್ಮಯ ಸೈನ್ಯವಂ ಕಂಡರೆ ಹೇಳುವನಾಗೋ ಯಮಯ ಸೈನ್ಯವಂ ಕಂಡರೆ ಬಲರಾಜರ ಸೈನ್ಯವು ವೇದಿ ವೇದನಿ ಓಡೋಡಿ ಹೋಗುವುದು ರಾಜ. ಧರಣಿ ಬಬಿಡು ಬಿಡು ಚಿಂತೆಯ ಧರಣಿ ಬಬಿಡು ಬಿಡು ಚಿಂತೆಯ ಧರಣಿ ಬಬಿಡು ಬಿಡು ಚಿಂತೆಯ ಧರಣಿ ಬಬಿಡು ಬಿಡು ಚಿಂತೆಯ ಹೊರಗು ಸಾಯಿನಾಕ್ಷಣ ಹೇಳುವನಾಗೋ ಹೀಗೆ ಬರುವುದೊಂದು ಈ ಗರ್ಭವ ಹೊರಗು ಸಾಯಿನಾಕ್ಷಣ ಹೀಗೆ ಬರುವುದೊಂದು ಈ ಗರ್ಭವ ಸೂರ್ಯಗೊಲ್ಲಿಗೆ ದಾರಿ ಬಾಲ ಸೂರ್ಯಗೊಲ್ಲಿಗೆ ದಾರಿ ಬಾಲ ಹರಿಯೋ ಉತ್ತಮಾಂದಕ್ಕೆ ಗದೆಯನ್ನೆತ್ತಿ ಉತ್ತಮಾಂದಕ್ಕೆ ಗದೆಯನ್ನೆತ್ತಿ ಶಿರಗಳ ವೇದನ ಮಾಡುತ್ತಲೇಕೆ ಶಿರಗಳ ವೇದನ ಮಾಡುತ್ತಲೇಕೆ ಖಡ್ಗರ ಭಟರಂಗಿರವಂತನದು ಖಡ್ಗರ ಭಟರಂಗಿರವಂತನದು ರುಂಡ ಮುಂಡ ಕೆಂಗಾಡಿಯನೈ ರುಂಡ ಮುಂಡ ಕೆಂಗಾಡಿಯನೈ ರುಂಡ ಮುಂಡ ಕೆಂಗಾಡಿಯನೈ ಧರಣಿ ಬದುಡು ಚಿಂತೆಯ ಧರಣಿ ಬದುಡು ಚಿಂತೆಯ ಧರಣಿ ಬದುಡು ಚಿಂತೆಯ 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 ಮಹಾಪ್ರಭು ಸಾಯಿನಾಕ್ಷಣ ನಾಡ ನಾಡನ್ನು ನಡಗಿಸುವಂತೆ ನಾಡ ನಾಡನ್ನು ನಡಗಿಸುವಂತೆ ಪ್ರೀತಿಸುತ್ತಲೇ ದುರಮುನಿಯಂತೆ ಮಹಾಪ್ರಭು ಪ್ರೀತಿಸುತ್ತಲೇ ದುರಮುನಿಯಂತೆ ಖಡ್ಗರ ಭಟರಂತಿರವಂತಳೆದು ಖಡ್ಗರ ಭಟರಂತಿರವಂತಳೆದು ರುಂಡ ಮುಂಡ ಕೆಂಗಾಡಿಯನೈ ರುಂಡ ಮುಂಡ ಕೆಂಗಾಡಿಯನೈ ರುಂಡ ಮುಂಡ ಕೆಂಗಾಡಿಯನೈ ಧರಣಿ ಬದುಡು ಬಿಡು ಚಿಂತೆಯ ಧರಣಿ ಬದುಡು ಬಿಡು ಚಿಂತೆಯ ಧರಣಿ ಬದುಡು ಬಿಡು
ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೇನೆಂದರೆ ಕೆಚ್ಚದ ಸಿರಗಳನ್ನು ಕತ್ತರಿಸಿ ಹೊರಬಿದ್ದವರನ್ನು ಕಾಪಾಡಿಕೊಂಡು ಬಂದಿರುವೆನು ಮಹಾಪ್ರಭು. ಅದು ಅಲ್ಲದೆ ಹೊರರಾಜರು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಕಡಗಡವೆ ತಂದು ಮತ್ತೇನಪ್ಪಣೆ? ಬಹಳ ಸಂತೋಷ. ನಿನ್ನ ಪೀಠವನ್ನು ಸ್ವೀಕರಿಸುವನಾಗೋ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಮಹಾಪ್ರಭು ಸಾಯಿನಾಂಶನ ನನ್ನ ಸಭಾಸ್ಥಾನದಲ್ಲಿರಬೇಕಂತೇಳಿ ನನಗೂ ಮತ್ತು ನನ್ನ ಪ್ರಜೆಗಳಿಗೂ ಕುಂದು ಕೊರತೆ ಎಂದರೆ ಫಲ ಫಲ ಬಹಳ ಸಂತೋಷ. ನಿಮ್ಮ ಪೀಠವನ್ನು ಸ್ವೀಕರಿಸುವರಾಗಿ. ಮಹಾಪ್ರಭು. ಹಲೋ ಹಲೋ ಮಂತ್ರಿ ಹಲೋ ಹಲೋ ನಮ್ಮ ಹರಮನೆಯ ನರ್ತಕಿನ ಬರಮಾಡುವನಾಗೋ. ಹಲೋ 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 ನರ್ತಕಿಯನ್ನು ಕಳಿಸಿಕೊಡವರಾಗಿ. ಹಂತದ ಶಿಲೆ ಒಂದು ನಲುಗಾಡಿದೆ, ಅಂದದ ಶಿಲೆ ಒಂದು ನಲುಗಾಡಿದೆ, ಅದರ ಸಂಗೀತ ಸುಮಧುರ ಮೈ ಬಿರುದು, ಅಂದದ ಶಿಲೆ ಒಂದು ನಲುಗಾಡಿದೆ. ಮೋಹಿನಿಯೆಂಬುದು ಇವಳ ಮೋಹಿನಿಯೆಂಬುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ತರುವಲ್ಲವೇ. ನಿಧಾನ. ಮೋಹಿ
ನಾಯಕಿಯೇ ನಿನಗೆ ಈ ಹೂವಲ್ಲವೇ ಅಂಗದ ಶಿಲೆಯೊಂದು ನಲಿದಾಡಿದೆ ಅಲರ ಸಂಗೀತ ಸುಮಧುರ ಊಬಿರುದು ಅಂಗದ ಶಿಲೆಯೊಂದು ನಲಿದಾಡಿದೆ ನವಾಲಯ ಕಟ್ಟಿ ತಂದಿಹೆ ನೀನು ಆಸೆಯ ಗುಂಡಿಯ ಗುಂಡಿಗೆ ಚೆಲ್ಲಿತಾ ಮುಂದೆ ಮುತ್ತಿನ ಮಾಲೆಯ ಕಟ್ಟಿ ತಂದಿಹೆ ನೀನಂದು ಆಸೆಯ ಗುಂಡಿಗೆ ಗುಂಡಿಯ ಚೆಲ್ಲಿ ನಾನುಂದು ಮುಖದಲ್ಲಿ ಮುಖವಿಟ್ಟು ನೋಡುವ ಚಲು ನೋಡುತ್ತಾ ಬರುವುದು ಗುಂಡಿಯವನು ನೋಡುತ್ತಾ ಬರುವುದು ಗುಂಡಿಯ ಚಲು ಅಂಗದ ಶಿಲೆ ಎಳೆದು ನಲಿಗಾಡಿದೆ ತಗದುಂಬು ತಗಜಣು ತಗದುಂಬು ತಗಜಣು ತಗದುಂಬಿ ತಗಜಣು ತಾಂ ತಾಂ ತಾ ತಗದುಂಬಿ ತಗಜಣು ತಗದುಂಬಿ ತಗಜಣು ತಗದುಂಬಿ ತಗಜಣು ತಾಂ ತಾಂ ತಾ ತಗದುಂಬಿ ತಗಜಣು ತಗದುಂಬಿ ತಗಜಣು ತಗದುಂಬಿ ತಗಜಣು ತಾಂ ತಾಂ ತಾ ತಗದುಂಬಿ ತಗಜಣು ದಿಮ್ಮಿ ತಗಜಣು ದಿಮ್ಮಿ ತಗಜಣು ತಾಂ ತಾಂ ತಗದುಂಬಿ ತಗಜಣು ದಿಮ್ಮಿ ತಗಜಣು ಟೇಕ್ ದ ಜಣು ತಾಂ ತಾಂ ತಾ ತದ್ದಿತ್ ತಗಣಕ ಜೋ ತಗದಿತ್ ತಗದಿತ್ ತಗಣಕ ಜೋ ತಗದಿತ್ ತಗಿಡ 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 ತಗಜಣು ತಗಿಡ 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 ತಗಜಣು ನಿಧಾನ ತದ್ದಿತ್ ತಗಣಕ ಜೋ ತಗಿಡ ಜಣು ತಗದಿತ್ ತಗಣಕ ಜೋ ತಗಿಡ ಜಣು ತಗಿಡ 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 ತಗಜಣು ತಗಿಡ 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 ತಗಜಣು ತದ್ದಿತ್ ತಗಣಕ ಜೋ ತಗಿಡ ಜಣು ತಗದಿತ್ ತಗಣಕ ಜೋ ತಗಿಡ ಜಣು ತಗಿಡ 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 ತಗಜಣು ತಗಿಡ 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 ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ ತೆಗ್ದಟ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಡು ತಾಂತ ತಗಿಡ ತಗಿಡ ತಾಂತ ತಗಿಡ ತಾಂತ ತಗಿಡ ತಾಂತ ತಗಿಡ ತಾಂತ ತಗಿಡ ತಾಂತ ತಗಿಡ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಗದಿಮ್ಮಿ ತಗಜಣು ತಾಂ ತಾಂ ತಾ
ಅಂಗದ ಶಿಲೆ ಎರಡು ನಲಿದಾಡಿದೆ ಮಹಾಪ್ರಭು ಸಾಯಿನಾಕ್ಷಣ ನೀನು ನಮ್ಮ ಸಾಯಿನವರು ಸಂತೈಸುವನಾಗೋ. ಅಪ್ಪಣೆ ಮಹಾಪ್ರಭು. ಸುರೋಚನರ ವರ ಪಡೆದ ಸುರಾವಳಿಯ ಗೆಲ್ವೆ, ಸುರೋಚನರ ವರ ಪಡೆದ ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ. ಹರೋಜನರ ವಿರೋಧಿಗಳ ನಡೆಸುವಂತೆ ಮಾತೆ, ಹರೋಜನರ ವಿರೋಧಿಗಳ ನಡೆಸುವಂತೆ ಮಾತೆ, ನಡೆಸುವಂತೆ ಮಾತೆ. ಸದೇತನರ ವರ ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ. ಮಂತ್ರಿ ಮಹಾಪ್ರಭು ನನಗೆ ಹೇಗೂ ಈ ದನ ಬೇಸರವಾಗುತ್ತದೆ. ನಮ್ಮ ಅರಮನೆಯ ಬಸವರಾಜನ ಕರೆಸುವಂತನಾಗೋ. ನಮ್ಮ ಅಪ್ಪಣೆ ಅಂತ ಹೇಳಲು ಮಹಾಪ್ರಭು. ಯಾರಲ್ಲೇ ನಮ್ಮ ಅರಮನೆಯ ಬಸವರಾಜನನ್ನು ಬರಮಾಡಿ. ಬೆಕ್ಕಿನ ಮೇಲೆ ಗುಣಿ ಏರಿಕೊಂಡು ಇಲ್ಲಿ ಸಂತೆಗೆ ಒಯ್ತಿತ್ತು. ಬೆಕ್ಕಿನ ಮೇಲೆ ಗುಣಿ ಏರಿಕೊಂಡು ಇಲ್ಲಿ ಸಂತೆಗೆ ಹೋಯ್ತಿತ್ತು. ಆದಿ ಏಳ್ಗೊಂದಿರ್ಬಾ ಕೂತ್ಕೊಂಡು ಆನೆಯ ಪರ ಮಾಡ್ತಿತ್ತು. ಆದಿ ಏಳ್ಗೊಂದಿರ್ಬಾ ಕೂತ್ಕೊಂಡು ಆನೆಯ ಪರ ಮಾಡ್ತಿತ್ತು. ಬೆಲ್ಲಿಯ ಮೇಲೆ ಚಪಲಕ್ಕೆ ಕೂತ್ಕೊಂಡು ಚಪಲದ ಮಾತುಗಳು ಆಡ್ತಿತ್ತು. ಬೆಲ್ಲಿಯ ಮೇಲೆ ಚಪಲಕ್ಕೆ ಕೂತ್ಕೊಂಡು ಚಪಲದ ಮಾತುಗಳು ಆಡ್ತಿತ್ತು. ಆದಿ ಏಳ್ಗೊಂದಿರ್ಬಾ ಕೂತ್ಕೊಂಡು ಆನೆಯ ಪರ ಮಾಡ್ತಿತ್ತು. ಆದಿ ಏಳ್ಗೊಂದಿರ್ಬಾ ಕೂತ್ಕೊಂಡು ಆನೆಯ ಪರ ಮಾಡ್ತಿತ್ತು. ಸರ್ಪದ ಮೇಲೆ ಕಪ್ಪೆ ಕೂತಿಕೊಂಡು ಒತ್ತದ ಕಾಡೆ ಹೋಯ್ತಿತ್ತು. ಸರ್ಪದ ಮೇಲೆ ಕಪ್ಪೆ ಕೂತಿಕೊಂಡು ಒತ್ತದ ಕಾಡೆ ಹೋಯ್ತಿತ್ತು. ಆದಿ ಏಳ್ಗೊಂದಿರ್ಬಾ ಕೂತ್ಕೊಂಡು ಆನೆಯ ಪರ ಮಾಡ್ತಿತ್ತು. ಆದಿ ಏಳ್ಗೊಂದಿರ್ಬಾ ಕೂತ್ಕೊಂಡು ಆನೆಯ ಪರ ಮಾಡ್ತಿತ್ತು. ಗರುಡನ ಮೇಲೆ ಹುಂಜ ಕೂತಿಕೊಂಡು ಗಗನ ಸವಾರಿ ಮಾಡ್ತಿತ್ತು.
ಗೈಡನ ಮೇಲೆ ಉಂಜ ಕೂತಿಕೊಂಡು ಗಗನ ಸವಾರಿ ಮಾಡ್ತಿತ್ತು. ಅದಿಯೊಳಗೊಂದಿರ್ಬಾ ಕೂತ್ಕೊಂಡು ಆನೆಯ ವ್ಯಾಪಾರ ಮಾಡ್ತಿತ್ತು. ಅದಿಯೊಳಗೊಂದಿರ್ಬಾ ಕೂತ್ಕೊಂಡು ಆನೆಯ ವ್ಯಾಪಾರ ಮಾಡ್ತಿತ್ತು. ಲೇ ಭಾಗವಾತ, ಓಯ್ ಭಾಗವಾತ, ಅದೇ ಕಡೆ ನಾಳಿದ್ದು ಭಾಗವಾತ, ಅದೇ ಕಡೆ ನಾಳಿದ್ದು ಭಾಗವಾತ. ಬೆಳಗ್ಗೆ ಕಳೆದಿದ್ ಕಣ ನಮ್ಮ ಹನುಮಂತರ ಬರೋ ವಾತನ ಚೆನ್ನಾಗಿ ದೊಡ್ಡದ ವಾತ ಚೆನ್ನಾಗಿ ಕಡ್ದಿರು. ಏಯ್ ಅದೇ ಕಡೆ ನಾಳಿದ್ದು ಭಾಗವತನ. ಓಯ್ ಅದ್ರಲ್ಲಿ ಬಿಡ ಈ ಅನ್ನವರ ಮಂಟಪಕ್ಕೆ ಈ ಮತ್ತು ಗ್ರಾಮಕ್ಕೆ ಯಾರನ್ನ ಕರ್ಸೋರು? ನಾಟಕದ ಮಹಾರಾಜ ಕರ್ಸ ನಿನ್ನ ಏನ ಮಹಾರಾಜರು ಮೈಸೂರು ಮಹಾರಾಜ ಮೈಸೂರು ಲೋಕೇಶ್ವರ ಯಾಕಂತೆ ಈ ಊರಲ್ಲಿ ಗ್ರಾಮದಲ್ಲಿ ಬಹಳ ಬಡವ ಯಾರು? ನೀನು ನಾನು. ಅದರಿಂದ ಏನ ಜನತಾ ಸೈನ್ಸ್ಗಳು ಆಶ್ರಯೋಜನೆ ಜನತಾ ಸೈಟ್ ಕೊಟ್ಬಿಟ್ಟ. ಒಳ್ಳೆದೊಂದು ಸುಂದರವಾದ ಮನೆ ಕಟ್ಬಿಟ್ಟು ಮನೆ ಆಮೇಲೆ ಒಳ್ಳೆದೊಂದು ಫಿಗರ್ ನೋಡ್ಬಿಟ್ಟು ಏನ ಫಿಗರ್ ಫಿಗರ್ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡಿ ಶಾಂತ ಬಂದವ್ರೆ. ಮದುವೆ ಮದುವೆ ಏನಂದೆ ನೀನು? ಬಡವ ನಾನು ಬಡವನ ಬಡವ ನಾನು. ಓಯ್ ಹೇಳ್ತೀನಿ ಕೇಳ. ಇಲ್ಲಿ ಯಾಕೆವೇನು ಏನೋ ಏನೋ ನಿನ್ ಕಳ್ಳು KF ಮೈಕಲ್ಸೊಟ್ಟು ಅದೇ ಕಡೆ ಮೈಕಲ್ಸೊಟ್ಟು ಅದ್ಯಾರು ತಿಳ್ಕೊಂಡಿದ್ದಿ? ಮಡಗಿದ್ದಿ ನಂದೇ ಕಣಲಿ. ಹೌದಾ? ಅವಣ್ಣ ಬೆಳಗನ ಹೆಸರು ಬರಂಗಿಲ್ಲ. ಬೆಳಗ್ಗೆ ತಕ ಅಷ್ಟೇನೆ. ಓ ನಾಳೆ ನವರ್ದೇನೆ ಬೆಳಗನ ಬಂದ್ರೆ ನೀನು ಮೈಕ್ ತಿತ್ಕೊಂಡು ಹೋದಂಗಿನಿ ಆಯ್ತು. ಗೋವಿಂದ. ಏಯ್ ಅದಿರ್ಲಿ ಬಿಡ, ಅದು ಹಾಳಾಗೋಲಿ. ಇದಾಕೆವೇನಾ ನಾವು ಮೂರ್ತಣ್ಣ ಏನೋ ಸೀನ್ಸು ಸೀನರಿ ಓ ತಿಂದು ಸೀನರಿ ಸೀನು ಇದ್ಯಾರು ತಿಳ್ಕೊಂಡಿದ್ದೆ? ಅವ್ರದೇ ಯಾರ್ದು? ಮೂತಡಂತು ಏಯ್ ಮೂತ ತಿಳ್ಕೊಂಡಿದ್ಯಾ? ನಂದೇ ಕಡೆ ಬಸವರಾಜನ್ ಲೈ. ಹೌದಾ? ಬೆಳಗನ ಮುಖ್ಯತ ನಾಟಕ ಮುಗಿಯ ತಿತ್ಕೊಂಡು ಹೋಗ್ಬಿಡ್ಲಿ. ಹೌದಾ? ಆ ಸೀಸು ಮಡಗಿದ್ದಿ ಮೌಂಟ್ ಕೊಡಲ್ಲ. ಹೌದು ಹೌದು. ಓಯ್ ಅದು ಹೋಗ್ಲಿ ಬಿಡ. ಈ ಮತ್ತಕ್ಕೂ ಬೆಂಗಳೂರ್ಗೂ ಹೇಳ್ತಿಲ್ಲ ಬಚ್ಚು. ಏಯ್ ಬಚ್ಚಲ್ವಲೇ ಬಸ್ಸು. ಏಯ್ ಬಸ್ ಅದೇ ಕಡೆ ಬಚ್ಚಲೇ. ಏಯ್ ಬಸ್ಸು ಬಸ್ಸು ಕಣ. ಬಸ್ಸ ಓ ಅವ್ಯಾವ ತಿಳ್ಕೊಂಡಿದ್ದೆ? ಯಾರವು? ಅವು ನನ್ನೇ ಬೇಕಣವೇ. ಬಸ್ಸು ಮಡಗಿದ್ದಿ ಓ ಎಷ್ಟವೇ ಅಂದಾಜು? ಅಂದಾಜು ಎಷ್ಟವೋ? ಹೇ ಲೆಕ್ಕನೇ ಇಲ್ಲ ಬಿಡು. ಹೌದಾ? ಹ್ಞೂ ಏಯ್ ಅದು ಹೋಗ್ಲಿ ಬಿಡು. ಏಯ್ ನಿಂಗೆ ಇನ್ನೂ ಗೊತ್ತಿಲ್ವಾ? ಗೊತ್ತಿಲ್ಲ. ಇನ್ನೊಂದು ಹೊಸ್ದಾಗಿ ತಗೊಂಡಿದ್ದೀನಿ ಕಣ. ಏನು? ಎರಡೆರಡು ಕಣ್ಣು ಕಮ್ಮಿ ಮೇಲೆ ಹೋಯ್ತದಲ್ಲ. ಏನದು? ಐಲು ಏಯ್ ಐಲಲ್ವಲೇ ರೈಲ್. ಏ ಅದೇ ಕಣ ಐಲು. ರೈಲು ರೈಲು ಓ ನೋಡು ಅದೇನೆ ರೈಲು ಮಡಗಿದ್ದಿ ಅದನ್ನು? ಓ ಹೌದಾ? ನಾನ್ ಬಿಡೋದಿಲ್ಲ ರೈಲೆ. ಹೌದಾ? ಹ್ಞೂ ಏಯ್ ಅದು ಹೋಗ್ಲಿ ಬಿಡ. ಈ ಮೇಲ್ಗಡೆ ಆಡ್ತಾವಲ್ಲ ಏನು ಮೇಲ್ಗಡೆ ಏನದು? ಅದೇ ಕಣ ಏರೋಪ್ಲೇನ್ ಲೈ. ಏಯ್ ಏರೋಪ್ಲೇನ್ ಏರೋಪ್ಲೇನ್ ಏಯ್ ಏರೋಪ್ಲೇನ್ ಕಣಲೇ. ಏರೋಪ್ಲೇನು ಏರೋಪ್ಲೇನು ಹ್ಞೂ ಅವ್ಯಾರು ಅಂತ ತಿಳ್ಕೊಂಡಿದ್ದೆ? ನಿನ್ನವೇನಾ? ಅವು ನನ್ನ ಬೇಕಣಲೇ. ಹೌದಾ? ಹ್ಞೂ ಕಂಪ್ನಿ ಹೆಸರು ಏನದು? ಕಂಪ್ನಿ ಹೆಸರ ಹುಚ್ಚಲ್ಗಳೇ. ಅಲ್ಲಲೇ ಹುಚ್ಚ HCL
ಓಹೋ ಎಚ್ಚೆ ಅಲ್ಲ ಇಷ್ಟೆಲ್ಲ ಮಡಿಕೊಂಡು ನಾನೇನ ಬಡವ ಹೌದಾ ನಾನ ಬಿಡವಲ್ಲ ಬಿಡು ಏಯ್ ಆ? ನೀನು ಕಣ ಬಡವ ನಿಮ್ಮ ಅಪ್ಪ ಕಣ ಬಡವ ಹೌದು ಹೌದು ನಿಮ್ ತಾತ ಕಣ ಬಡವಲೈ ಆ, ಓಲೆ ಬಿಡ ಅದೆಲ್ಲ ಹಂಗಿರ್ಲಿ ಮಾರೋರೆಲ್ಲ ಅವ್ರಂದೆ ಅರಮನೆ ಅರ್ಧ ಮನೆಲ್ಲ ಏ ಅರಮನೆ ಏನ ಅರಮನೆ ಏಯ್ ಬರೋದು ಬಿಡ 6 ಮನೆ ರೀ ಏ ಆ? ಅರಮನೆ ಏನ ಅರಮನೆ ಓಹೋ ಇನಿದು ಗೊತ್ತಾಗೋದು ಅಲ್ಲಿ ಆರೋಗ ಮನೆ ಯಾವ್ದೋ ಒಂದ್ ಮನೆ ನೋಡಲ್ಲಿ ಆ ಯಾವ್ದೋ ಒಂದ್ ಮನೆ ನೋಡೋ ಅಲ್ಲಿ ಯಾವ್ದೋ ಒಂದು ಮನೆನ ಓಹೋ ಏ ಇನ್ ಹೇಳಿದಿ ಅರಮನೆ ಇಲ್ಲ ಲೇ ಬಾವಾತಣ ಮಾರಾದ್ರಕ್ಕೆ ಹೋಗ್ಬಿಟ್ಟು ಒಳ್ಳೊಳ್ಳೆ ಬಹುಮಾನ ಇಸ್ಕೊಂಡು ನಾನು ಎಂಡ್ರವು ಕೊಟ್ಬಿಡ್ತೀನಿ ಏ ಈಗ ಹೋಗೋದ್ನಲ್ಲ ಹೊಸ್ಪಾಯಿ ಆಗೋದು ತಂಟೆನೆ ಪೈತು ಈಗ ಒಂಟೆ ನೋಡು ಓ ಯಪ್ಪ ಇನ್ ಪಾದಕ್ಕೆ ನಡೆಸ್ತಾರ ಕಡೆ ಯಾವ ನಿಮ್ಗೆ ಮಂಗಳವಲ್ಲಿ ನೀನು ಕೇಳು ಬಸವಯ್ಯ. ಯಪ್ಪ ಎತ್ತ ಬಸವಯ್ಯ ಯಪ್ಪ ಇಲ್ಲಿಯ ತನಕ ನೀನು ಎಲ್ಲಿಗೆ ಹೋಗಿದೆಯೋ? ಯಪ್ಪ ನಾನ ಹೌದು ಬಸವಯ್ಯ. ಏ ನಮ್ಮ ಅರಮನೆಯಿಂದ ಬಳೆ ತೊಡಗ್ಲಿವನಪ್ಪ ಹೇಳುವಂತನಾಗು ಬಸವಯ್ಯ. ಆ ಬಾಳೆ ತೋಟದಲ್ಲಿ ಅಕ್ಕಿಗಳೆಲ್ಲ ಕೂತ್ಕೊಂಡು ಏಳ್ತವೆ ಅಂದ್ಬಿಟ್ಟು ಎಲ್ಲ ಓಡ್ಸಂಗ್ ಕೂತಿದೆ ಕಣಪ್ಪ. ಏ ಬಸವಯ್ಯ, ಯಪ್ಪ ನೀನು ಅರಮನೆಯಲ್ಲಿದ್ದರೆ ನಿನಗೆ ತಿನ್ನಲು ಸಕ್ಕರೆ ಬಾಳೆಹಣ್ಣು ಕೊಡುತ್ತಿದ್ದನಲ್ಲೋ? ಹೋಗಪ್ಪ ನೀ ಸಕ್ಕರೆ ಬಲೆ ಕೊಡು ಹೊರ್ಕೊಂಡು ಹೊಂಟೋತಿದೆ ಅಲ್ಲ ಹಳ್ಳು ಕಡಕ್ಕಿ ಮಂಚ ಮೇಲೆ ಕಾಡು ಕಡಕ್ಕಿ ಬಸವಯ್ಯ ಆ? ಹಾಗಾದ್ರೆ ನಿನಗೆ ಏನು ಬೇಕು ಬಸವಯ್ಯ? ಯಪ್ಪ ರಾತ್ರಿ ಮಣ್ಣು ಮಡಗಿರೋ ಕಣಪ್ಪ ಗೋಲ ಅದು ಮಾತ್ರ ಏನು? ಯಪ್ಪಾರು ಏನು ರಾಗಿ ಮುದ್ದೆ ಬಸವ? ಅದೇ ಗೋಲ ಹೌದು ಬಸ ಹೇಳ್ಬೋದು ಬಸವಯ್ಯ. ರಾಗಿ ಮುದ್ದೆ ಹೇಳುವಂತನಾಗೋ. ಆ ಮುದ್ದೆನ ರಾತ್ರಿ ಮಾಡಿ ಮುಡ್ಬಿಡ್ಬೇಕಣಪ್ಪ. ಹೇಳುವಂತನಾಗು ಬಸವಯ್ಯ. ಬೆಳಿಗ್ಗೆ ಗೆದ್ದಿಯಪ್ಪ ಹಸೆಕಲ್ನ ಎದೆ ಮೇಲೆ ಎಳ್ಕೊಂಡು ಹೇಳುವಂತನಾಗು ಬಸವಯ್ಯ. ಅಲ್ಲ ಕಣಪ್ಪ ಹಸೆಕಲ್ನ ಯಾರು ಎದೆ ಮೇಲೆ ಎಳ್ಕೊಳಕ್ ಆಯ್ತದ? ಆಗುವುದಿಲ್ಲ. ಹೇಳುವಂತನಾಗೋ. ನೆಲದ ಮೇಲೆ ಎಳ್ಕೋಬೇಕಪ್ಪ. ಹೇಳುವಂತನಾಗೋ. ಆ ಹಸೆಕಲ್ ಮೇಲೆ ಒಂದೇ ಒಂದ್ ಕಡೆ ಕತ್ಮರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬಸವಯ್ಯ. ಅದೇ ಕಣಪ್ಪ ಕತ್ಮರಿ ಸೊಪ್ಪು. ಏ ಬಸವಯ್ಯ, ಆ? ಅದು ಕೊತ್ತಂಬರಿ ಸೊಪ್ಪು ಬಸವಯ್ಯ. ಕೊತ್ಮರಿ ಸೊಪ್ಪ. ಹೌದು ಬಸವಯ್ಯ. ಕೊತ್ಮರಿ ಸೊಪ್ಪು, ಒಂದೇ ಒಂದು ಕಸೂರು ಮೆಣಸಿನ್ಕಾಯಿ. ಮೆಣಸಿನಕಾಯಿ ಬಸವಯ್ಯ. ಅದೇ ಕಣಪ್ಪ ಕಸೂರು ಮೆಣಸಿನ್ಕಾಯಿ. ಹೇಳುವಂತನಾಗೋ. ಆಮೇಲೆ ಒಂದೇ ಒಂದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಬಸವಯ್ಯ. ಅದೇ ನಾನು ಹೇಳಿದ್ದು. ಹೇಳುವಂತನಾಗು ಬಸವಯ್ಯ. ಆಮೇಲೆ ಒಂದೇ ಒಂದು ಕಲ್ಲು ಉಪ್ಪು ಹಾಕೊಂಡು ಹೇಳುವಂತನಾಗೋ. ಇವೆಲ್ಲ ಗಸ 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 ಅಂತ ಅರ್ಧಬಿಟ್ಟು ನುಣ್ಣು ಚಟ್ನಿ ಮಾಡ್ಬಿಟ್ಟು ಅಪ್ಪ ರಾತ್ರಿ ಮಾಡ್ಬಿಡ್ಚಲ್ಲಪ್ಪ ಗೋಲು. ಹೇಳುವಂತನಾಗೋ. ಆ ಗೋಲನ್ನ ಚಟ್ನಿ ಮೇಲೆ ಚೆನ್ನಾಗಿ ಮಿದ್ದುಬಿಟ್ಟು ಅಪ್ಪ ಆಹಾ ಏನು ಗಮ್ಮಂತ ಇರ್ತದ ಗೊತ್ತಾನೆ ಅಪ್ಪ. ಎಡ ಇಷ್ಟಪ್ಪ 3 ಗೋಲ ಮಾಡಬೇಕು. ಹೇಳುವಂತನಾಗೋ. 3 ಗೋಲ ಮಾಡ್ಬಿಟ್ಟು ಬಿಡು ಎಡಗಡೆ ಕೊಂದು, ಬಿಡು ಬಲಗಡೆ ಕೊಂದು, ಬಿಡು ಸೊಂಟ್ರಗೊಂದು. ಅಗ್ಗೆ ತೆಂಗಿನ ತೋಟನ, ಅಗ್ಗೆ ಬಾಳೆ ತೋಟನ, ಅಗ್ಗೆ ಅಡಿಕೆ ತೋಟನ ಅನ್ಲಾರ್ದ ನೀ ಸಕ್ಕರೆ ಬೆಲೆ ಹರ್ಕೊಂಡು ಕೊಟ್ರೆ ಹರ್ಕೊಂಡು ಉಂಟೋ ಹಳ್ಳು ಕಡಿ. ಏ ಬಸವಯ್ಯ, ಯಪ್ಪ ಹಾಗಾದ್ರೆ ನನ್ನ ಮುದ್ದೆ ಬಸವನೆಂದೇ ಕರೆಯಬೇಕು. ಅಪ್ಪ ಹಂಗೆ ಕರೆ ಅಪ್ಪ. ಏ ಬಸವಯ್ಯ, ಯಪ್ಪ ಅದು ಹಾಗಿರಲಿ. ಹಾ. ಈ ಚಂಪಕಾವತಿ ನಗರಕ್ಕೆ ಪರಿಪಾಲಕನಾರೋ? ಅಪ್ಪ ನಾನೇ ಅಲ್ವಾ ಭೂಪತ್ ಗಿಟ್ಟ ಉಳೆಗೊಂಡಲ್ಲಿ ರಾಮಕೃಷ್ಣಪ್ಪನ ಹಳಿಮಯ್ಯ. ಏ ಬಸವಯ್ಯ, ಆ? ಹಾಗಾದ್ರೆ ನಿನ್ನೆ ಈ ವಿಚಾರವನ್ನು ನನ್ನ ಸಂಗಡ ನೀನು ಹೇಗೆ ತಿಳಿಸಲಿಲ್ಲವೋ? ಯಪ್ಪ ಆರು ತುದಿ ಯಾಕೋ ಹೇಳಿ ಅಪ್ಪ. ಏತಕ್ಕೆ ಬಸವಯ್ಯ? ಆ ವಿಚಾರ ಕೇಳಿ ನಾನೇ ಗುಳೋ ತತ್ಕಡ್ಕೊಂಡು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ಬಿಡ. ಅದೇನೋ ಹೇಳುವಂತನಾಗು ಬಸವಯ್ಯ. ಹೇಳಲೇಬೇಕಾ? ಹೇಳುವಂತನಾಗು ಬಸವಯ್ಯ. ಯಪ್ಪ ಆ ವಿಚಾರ ಹೇಳಿ ನೀನು ಗುಳು ಅಂತ ಹತ್ಬಿಡ್ತಿ ಕಣಯ್ಯಪ್ಪ. ಇಲ್ಲ ಅಳುವುದಿಲ್ಲ, ಹೇಳುವಂತನಾಗು ಬಸವಯ್ಯ. ಅಳಲ್ವಾ? ಇಲ್ಲ ಹೇಳುವಂತನಾಗು ಬಸವಯ್ಯ. ಆಯ್ತು ನಿನ್ ಕರ್ಮ ನಾನೇನ್ ಮಾಡ್ಲಿ ಹೋಗು. ಯಪ್ಪ ಬಸವಯ್ಯ, ನೋಡಿ ಈ ರೋಡಲಾಸಿಂದ ಹೋಗಿ ಆ ರೋಡಲಾಸಿಂದ ಬರ್ತಿದೆ ಕಣಪ್ಪ. ಹೇಳುವಂತನಾಗು ಬಸವಯ್ಯ. ಆ ಊರ್ ಮುಂದೆ ಲೋಕೇಶಪ್ಪನ ಅಂಗಡಿ ಅದಲ್ಲ, ಹೇಳುವಂತನಾಗು ಬಸವಯ್ಯ. ಆ ಲೋಕೇಶ್ ನಮ್ಮ ಅಂಗಡಿ ತಾವು ಹೇಳುವಂತನಾಗು. ನೋಡ
ನೋಡಿ ಇಲ್ಲಿ ಕೂತಾರ ನಮ್ಮ ಅಣ್ಣಿರು 3 ಜನ. ಏನೆಂಬುದು ಹಾಗೆ ಹೇಳಿದ್ರು ಬಸವಯ್ಯ ಅವರು. ಇವ್ರು ಏನ್ ಮಾತಾಡಿದ್ರು ಗೊತ್ತಲ್ಲದಿ? ಏನೆಂಬುದು ಹಾಗೆ ಹೇಳಿದರು. ಆ ಲೋಕೇಶ್ ಅವರ ಅಂಗಡಿ ತಾವು ಅರ್ಧ ಟೀ ತಗೊಂಡು 1 ಮೋಟ್ ಪಿಡಿ ತಗೊಂಡು ಸುಮ್ಮನೆ ಸೇತ್ಕೊಂಡು ಕೂತ್ಕೊಂಡಲ್ವಾ? ಮತ್ತೇನೆಂಬುದು ಹಾಗೆ ಹೇಳಿದ್ರು ಬಸವಯ್ಯ. ನೋಡಿ ಇದ್ರಲ್ಲಿ ಈ ಕೈ ಕೂತ್ಕೊಳ್ಳಿ. ಈ ಅಣ್ಣ ಏನನ್ನ ಗೊತ್ತಾ? ಏನೆಂಬುದು ಹಾಗೆ ಬಿಡ, ನಮ್ಮ ಮಹಾರಾಜರು ರೋಡ್ಗೆಲ್ಲ ಕಾಂಕ್ರೀಟ್ ರೋಡ್ ಹಾಕಿಸ್ಕೊಟ್ರು, ಬಸ್ ಸೌಕರ್ಯ ಇಲ್ಲ, ಬಸ್ ಸೌಕರ್ಯ ಮಾಡಿಸ್ಕೊಟ್ರು, ಮನೆಗಳು ನಲ್ಲಿಗಳು ಹಾಕಿಸ್ಕೊಟ್ರು, ನಾನೇಕೆ ಕೆಲಸಗಾರರು ಮಾಡಿಸ್ಕೊಟ್ರು ಅಂತ ಅಂದ್ರೆ ನೋಡಿ ತಾತ ಏನನ್ನ ಗೊತ್ತಾ? ಏನೆಂಬುದು ಹಾಗೆ ಹೇಳಿದ್ರು ಬಸವಯ್ಯ. ನೋಡಿ ಅಲ್ಲೇ ಮೋಟ್ ಪಿಡಿ ಸೇರ್ಕೊಂಡು ಕೂತ ತಾತ. ಆ ಮೋಟ್ ಪಿಡಿ ಸೇರ್ಕೊಂಡು ಏನಂತ ಗೊತ್ತಾ? ಏನೆಂಬುದು ಹಾಗೆ ಹೇಳಿದ್ರು ಬಸವಯ್ಯ. ಏ ಹುಡ್ಗ, ಓಹೋ ನಮ್ಮ ಮಹಾರಾಜರು ನಮ್ಮೂರು ಬಾರಿ ಇಳಿಯಾಕ್ ಕೊಡೋರು ಕೊಡು. ಏನ್ ಮನೆ ಹೋಗೋರು ಕಾಂಕ್ರೀಟ್ ರೋಡ್ ಹಾಕಿಸ್ಕೊಟ್ರಂತೆ, ಬಸ್ ಸೌಕರ್ಯ ಇಲ್ಲ, ಬಸ್ ಸೌಕರ್ಯ ಮಾಡಿಸ್ಕೊಟ್ರಂತೆ, ಕಾಂಕ್ರೀಟ್ ರೋಡ್ ಹಾಕಿಸ್ಕೊಟ್ರಂತೆ. ಏನ್ ಮತ್ತು ನಮ್ಮ ರಾಜಂಗೂ ಒಂದ್ ಹೆಣ್ಣಿಲ್ಲ ಗಂಡಿಲ್ಲ, ಗೊಡ್ರಾಜ ನಾನು ಅದಕ್ಕೆ ಹೇಳಲ್ಲ ಅಂದೆ ನಿನ್ಗೆ. ಹೇಳುವಂತ ಹೇಳು ಬಸವಯ್ಯ. ಹಿಂಗ ನಿನ್ ಬೈಯೋದು ಆ ಮೋಟ್ಪಡಿ ಸೇತ್ಕೊಂಡು ಹೇಳುವಂತ ನಾವು ಬಸವಯ್ಯ. ಅಯ್ಯಪ್ಪ, ಆ ವಿಚಾರನ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟು ಬಂದ್ಬಿಟ್ಟೆ ಕಣಯ್ಯಪ್ಪ. ಹಂಗೆ ಮುಂದಕ್ಕೆ ಹೋಗ್ತೀನಿ. ಆ ಊರ್ ಮುಂದೆ ಬೋರಮಿಲ್ ಮಿಲ್ ಅದಪ್ಪ. ಅದು ಬೋರ್ ಮಿಲ್ಲು ಬಸವಯ್ಯ. ಅದೇ ಕಣವ ಬೋರಮಿಲ್ ಮಿಲ್ಲು. ಹೇಳುವಂತ ನಾಗೋ ಆ ಬೋರಮಿಲ್ ಮಿಲ್ ತಾವು ನೋಡಿ ಕೂತಾರ ನೋಡು. ನಮ್ಮ ಅಕ್ಕ ಇದ್ದೀರಲ್ಲಿ 3 ಜನ ಸಾಲಕ್ಕೆ ಕೂತಾರ ನೋಡು. ಏನೆಂಬುದು ಹಾಗೆ ಹೇಳಿದ್ರು ಬಸವಯ್ಯ. ಆ ಅಕ್ಕದಿರು ಏನ್ ಮಾತಾಡ್ತೀರಿ ಗೊತ್ತಾ? ಏನೆಂಬುದು ಹಾಗೆ ಹೇಳಿದ್ರು. ಅಲ್ಲ ಕಣಪ್ಪ, ಮೊದ್ಲು ಅಂತಂದ್ರೆ ಬಿನ್ಗೆಗಳು ಇಡು ಇಷ್ಟೀಟಪ್ಪ ಬಿನ್ಗೆಗಳು. ಈಗ ಇಟೇಟಪ್ಪ. ಆ ಬಿನ್ಗೆನ ಸೊಂಟಳಿ ಕಮ್ರ ಅಯ್ಯೋ ಯವ್ವ ಉಳಕ್ಕೋಯ್ತ ಕಡೆ ಸೊಂಟು ಅಂತ ಅಂತಾರೆ. ಅಂತರಲ್ಲ ಗುಲಾರಿ ಬಿನ್ಗೆ ತಂದುಬಿಟ್ಟು ಆ ಸುಮ್ಮನೆ ನೀರು ಹೊತ್ಕೊಂಡಾಗತ್ತಲ್ವಾ? ಮತ್ತೇನೆಂಬುದಾಗಿ ಹೇಳಿದ್ರು ಬಸವಯ್ಯ. ಅದ್ರಲ್ಲಿ ನಮ್ಮ ಅಕ್ಕ ಏನಂದ್ಲು ಗೊತ್ತಾ? ಒಬ್ಳು ಆ ಗಲ್ಲದ ಮೇಲೆ ಕೈ ಹಾಕೋದೆ ನಮ್ಮ ಅಕ್ಕ. ಏನೆಂಬುದಾಗಿ ಹೇಳಿದ್ರು ಬಸವಯ್ಯ. ಬಿಡೆ ತಾಯಿ, ನಮ್ಮ ಮಹಾರಾಜರು ನಮ್ಮ ಮಹಾರಾಣಿರು ನಾವು ನೀರು ತರಬೇಕು ಅಂದ್ರೆ 3 ಕಿಲೋಮೀಟರ್ ದೂರ ಹೋಗ್ಬೇಕಾಯ್ತು. ಈಗ ಅಂತಂದ್ರೆ ಮನೆಗೂ ನಮ್ಮ ಮಹಾರಾಜರು ನಮ್ಮ ಮಹಾರಾಣಿರು ಮನೆಗೂ ನಲ್ಲಿಗಳು ಹಾಕಿಸ್ಕೊಟ್ರು, ಅಲ್ಲಲ್ಲೇ ಟ್ಯಾಂಕ್ ಕೊಂಡಿಸ್ಕೊಟ್ರು, ಇನ್ನೂ ಅನೇಕ ಕೆಲಸ ಕಾರ್ಯಗಳು ಮಾಡಿಸ್ಕೊಟ್ರು ಅಂತ ಅಂದ್ರೆ ನೋಡಿ. ಈ ಕಡೆ ಕೂತ್ಕೊಂಡ ತಾಯಿ ನಮ್ಮವ್ವ ಏನಂದ್ರೆ ಗೊತ್ತಾ? ಏನೆಂಬುದಾಗಿ ಹೇಳಿದ್ರು ಬಸವಯ್ಯ. ಸುಮ್ಮನೆ ಮುಚ್ಕೊಂಡು ನೀರು ತಗೊಂಡು ಹೋಗಿ. ಏನ್ ನಮ್ಮ ಮಹಾರಾಜರು ನಮ್ಮೂರು ಮತ್ತು ಗ್ರಾಮಕ್ಕೆ ಇಳಿ ಹಾಕ್ಬಿಟ್ಟವ್ರೆ. ಏನ್ ಮನೆಗೂ ನಲ್ಲಿಗಳು ಹಾಕಿಸ್ಕೊಟ್ರಂತೆ, ಅಲ್ಲೆಲ್ಲ ಟ್ಯಾಂಕ್ ಕೊಂಡಿಸ್ಕೊಟ್ರಂತೆ, ಏನೇ ಇನ್ನೂ ಅನೇಕ ಕೆಲಸಗಳು ಮಾಡಿಸ್ಕೊಟ್ರಂತೆ. ಏನ್ ಮತ್ತೆ ನಮ್ಮ ರಾಜಂಗ್ ಒಂದ್ ಹೆಣ್ಣಿಲ್ಲ ಗಂಡಿಲ್ಲ ನಾನು ಅತ್ತೆ ಹೇಳಿದೆ ನೀನ್ ಕೇಳ್ಬೇಡ ಅಂತ. ನಾನು ಹೇಳುವನಾಗೋ ಮಕ್ಕಳಿರುವ ಪುಣ್ಯಾತ್ಮರೋ ಬಸವ ನೋಡೆಲ್ಲ ಇವ್ರು ಚಂದ್ಗಳಿದ್ದ ಪುಣ್ಯಾತ್ಮರೋ ಬಸವ ಮಕ್ಕಳಿಲ್ಲದ ನಮ್ಮಂತವರ ನೋಡಿ ನಲಿವರೋ ಬಸವ. ಪೂರ್ವ ಜನ್ಮದ ಕರ್ಮದ ಫಲವೋ, ಪೂರ್ವ ಜನ್ಮದ ಕರ್ಮದ ಫಲವೋ ಯಾರು ತಾನೆ ಬಸವ. ಬಸವಯ್ಯ ಕರ್ಮ ನೋಡಕ್ಕಾಗಲ್ಲ. ಹಿರಣ್ಯಾಪಿ, ಬ್ರಹ್ಮಲಿಪಿತ, ಸುರಲಿಪಿತ, ಹೀಗೆ ಹಾ ಬ್ರಹ್ಮದೇವನು ನಮ್ಮ ಹಣೆ ಬರದಲ್ಲಿ ಹೇಗೆ ಬರೆದಿರುವನು ಹಾಗೆ ತಾನೇ ಆಗುವುದಲ್ಲ ಬಸವಯ್ಯ. ಹೌದು. ಅದು ಅಲ್ಲದೆ ಈ ದರಿಯಲ್ಲಿ ಮಕ್ಕಳಿಲ್ಲದ ಮೇಲೆ ಬದುಕಿರಬಾರದು. ಬದುಕಿರಬಾರ್ದು. ನೀನು ಈಗಲೇ ಹೋಗಿ ನಿಮ್ಮ ತಾಯಿಯಾದ ಮೇನಕೆಯನ್ನು ಕರೆದುಕೊಂಡು ಬರುವನಾಗೋ. ಯಾರು ಅವನ್ನ? ಹೌದು ಬಸವಯ್ಯ. ಸರಿ ಹಿಂಗೋ ಹಿಂಗ್ ಕರ್ಕೊಂಬತ್ತೀನಿ.
ಕೂತಿದೆ, ಬೇಗ ಬಾರ್ದ ಅಪ್ಪಕ್ಕ ಅವ್ರದು. ಜಗದೀಶ್ವರಿ ಅಮ್ಮ ಜಗದೀಶ್ವರಿ ಕರುಣಾಕರಿ ಶಂಕರಿ ಜಗದೀಶ್ವರಿ ಅಮ್ಮ ಜಗದೀಶ್ವರಿ ಪ್ರಾಣೇಶ್ವರನಿಗೆ ಜಯವನ್ನು ನೀಡಮ್ಮ ಪ್ರಾಣೇಶ್ವರನಿಗೆ ಜಯವನ್ನು ನೀಡಮ್ಮ ಅನುದಿನ ಪೂಜಿಪೆ ಕರುಣದಿ ಕಾಯಮ್ಮ ಅನುದಿನ ಪೂಜಿಪೆ ಕರುಣದಿ ಕಾಯಮ್ಮ ಜಗದೀಶ್ವರಿ ಅಮ್ಮ ಜಗದೀಶ್ವರಿ ಕರುಣಾಕರಿ ಶಂಕರಿ ಜಗದೀಶ್ವರಿ ಅಮ್ಮ ಜಗದೀಶ್ವರಿ ಅಮ್ಮ ಜಗಜ್ಜನನಿಯಾದ ಮಾರಮ್ಮ ದೇವಿಯೇ, ರಾಜ್ಯವನ್ನಾಳುವ ನನ್ನ ಪತಿದೇವನಿಗಾಗಲಿ ಮತ್ತು ನನ್ನ ನಾಡ ಪ್ರಜೆಗಳಿಗಾಗಲಿ ಯಾವುದೇ ರೀತಿಯ ಮಂಗಳ ಬಾರದಂತೆ ಈ ದೀನಳ ಪೂಜೆ ಸ್ವೀಕರಿಸಿ ನಮ್ಮನ್ನು ಕಾಪಾಡುತ್ತಾಯೇ. ಇವ ಬಸವಯ್ಯ ಇವ ದೋ ಬಸವಯ್ಯ ದೋ ಇವ ಇಲ್ಲಿರುವೆನೋ ಎಲ್ಲಿ? ಇಲ್ಲಿರುವೆನೋ. ಓ ಇಲ್ಲಿಜ್ಜ. ಹೌದು ಬಸವಯ್ಯ. ಅಯ್ಯ ನೀನ್ ಒಟ್ಟಿಗೆ ಮಟ್ಟರಾಗ ತಗಲ. ಏಕು ಬಸವಯ್ಯ? ನೀನ್ ನುಡಿಕೊಂಡು ಎಲ್ಲೆಲ್ಲೋಗಿದೆ ಗೊತ್ತಾ? ಎಲ್ಲೆಲ್ಲಿ ಹೋಗಿದ್ದ ಬಸವಯ್ಯ? ಆ ಅರಮನೆಯಲ್ಲಿ ಇದು ಅಡುಗೆ ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಎಲ್ಲ ಹುಡಿಕೊಂಬಂದಿ. ನಾನು ಇಲ್ಲೇ ಪೂಜಾ ಕೊಠಡಿಯಲ್ಲಿ ಇದ್ದೀನಿ ನೀನ್ ನೋಡಿ ಪೂಜೆ ಮಾಡ್ತಾ ಇದ್ಯಾ? ಹೌದು ಬಸವಯ್ಯ. ಆಶ್ಚರ್ಯ ಬಿಡು. ಅದೇನ ಅಪ್ಪ ಕರ್ಕೊಂಬಂದ್ರು ಬಾ ಹೋಗೋಣ. ನಿಮ್ ತಂದೆಯವ್ರು ನಾನು ಕರೆದ್ರೇನು? ಹ್ಞೂ ಅಪ್ಪ ಕವರ ಬಾ ಹೋಗೋಣ. ಹಾಗಾದ್ರೆ ಸರಿ ಹೋಗೋಣ ನಡೆಯೋ. ಬಾ. ಸ್ತ್ರೀ ಕುಲಕ್ಕೆ ಓ ಯಪ್ಪ. ನಾನು ನನ್ನ ಪತಿಪಾದವನ್ನು ಪೂಜಿಸಿ ಆಶೀರ್ವಾದವನ್ನು ಪಡೆಯುವೆನು. ಪತಿಪಾದ ಸೇವೆಯೇ ಸತಿಗೆ ಜೀವನ. ಪತಿಪಾದ ಸೇವೆಯೇ ಸತಿಗೆ ಜೀವನ. ಪತಿಪಾದೋದಕ ಗಂಗಾ ಸ್ನಾನ. ಪತಿಯೇ ಪತಿಯೇ ಪತಿಯಿಲ್ಲದ ಮೇಲೆ ಪರಮ ಪಾಪಿಯು ನಾನು. ಓ ಅಕ್ಕ ಇದ್ದೀರಾ? ನಿಮ್ ಗಂಡರಿಗೆ ಪೂಜೆ ಮಾಡ್ತೀರ ನೀವು? ಪತಿಯಿಲ್ಲದ ಮೇಲೆ ಪರಮ ಪಾಪಿಯು ನಾನು. ಪತಿಪಾದೋದಕ ಗಂಗಾ ಸ್ನಾನ. ಓ ಯಪ್ಪ ಏನಯ್ಯಪ್ಪ ನಿನ್ ಯೋಗ ಇದು? ಪತಿಪಾದೋದಕ ಗಂಗಾ ಸ್ನಾನ. ಪತಿಪಾದ ಸೇವೆಯೇ ಸತಿಗೆ ಜೀವನ. ಪತಿಪಾದೋದಕ ಗಂಗಾ ಸ್ನಾನ. ಪತಿಯೇ ಪತಿಯೇ ಪ್ರಾಣೇಶ್ವರ, ನಿಮ್ಮ ಪಾದಕ್ಕೆ ನಮಸ್ಕರಿಸುವೆನು. ಯವ್ವ ನೀನೇ ಕೇಳು. ನಿನ್ ನೋಡಿ ಮತ್ತೊಂದು ಹೆಂಗುಸ್ರಲ್ಲಂಗೆ ಕಲ್ತ್ಕೊಂತಾರ ಬಿಡು. ಪ್ರಾಣೇಶ್ವರ, ಬೆಳಿಗ್ಗೆ ಎದ್ದ ತಕ್ಷಣ ತಗೊಂಬತ್ತಾರೆ ಇಷ್ಟೊಂದು ಚೊಂಬುನು ಜಾಸ್ತಿ ತಟ್ಟೆನ. ನಾನು ಕರೆಸಿದ ಕಾರಣವೇನು ಪ್ರಾಣೇಶ್ವರ? ಅಲ್ವೇನವ? ಪ್ರಾಣೇಶ್ವರಿ ಪ್ರಾಣೇಶ್ವರ, ಹೇಳುವನು ಕೇಳುವನು ಹಾಗೂ ಹೇಳು ತಾಯಿ ಪ್ರಾಣೇಶ್ವರ. ರಮಣಿ ಜನಗಾಯ ನಿಂದಾನೆಯ. ಓ ಯಪ್ಪ ಏನು ಇಂಥ ಚೆನ್ನಾಗಿದೆ ಈ ಸುರಕ್ಷ ಬಿಡಲೆಯಪ್ಪ. ರಮಣಿ ಜನಗಾಯ ನಿಂದಾನೆಯ ಕೇಳಿಸಲಾರೆ. ಓ ಯಪ್ಪ ಇದನ್ನ ಜನಗಾಯ ನಿಂದ
ಕಣೆಯಪ್ಪ. ಓ ಯವ್ವ, ಮಕ್ಕಳಿದ್ದರೂ ಕಷ್ಟ ಇಲ್ಲದಿದ್ದರೂ ಕಷ್ಟ ಓ ಯಪ್ಪ, ಶಾಂತರಾಗಿ ಪ್ರಾಣೇಶ್ವರ. ಓ ಯಪ್ಪ, ಮಕ್ಳಿದ್ರು ಕಷ್ಟ, ಇವ್ರು ಜನಗಳು ಹಾಡ್ಕೊಳ್ಳೋದು. ಮಕ್ಕಳಿದ್ದರೂ ಕಷ್ಟ ಇಲ್ಲದಿದ್ದರೂ ಕಷ್ಟ ಕೇಳಿಸಲಿ ಗಾಲಾರೆ ಕೇಳಿಸಲಿ ಗಾಲಾರೆ ಜನಗಳ ನಿಂದನೆಯ ಕಾಂತೆ ರಮಣಿ ಕಾಂತೆ ಗಣೇಶ್ವರಿ ಪ್ರಾಣೇಶ್ವರ. ಮಕ್ಕಳಿರುವ ಪುಣ್ಯಾತ್ಮರು ಆ, ಮಕ್ಕಳಿಲ್ಲದ ನಮ್ಮಂತಹವರು ನೋಡಿ ಹಾಡಿ ನಲಿವರು ಪ್ರಾಣಿ ಇನ್ನೇನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಇವ್ರು ಜನಗಳು. ನಾವು ಎಲ್ಲಿಯಾದ್ರೂ ಹೋಗಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ, ಹಾಗಾದ್ರೆ ಹೇಳಿದನು ಕೇಳುವರಾಗಿ ಪ್ರಾಣೇಶ್ವರ. ಹೇಳುವಾಗ ಪ್ರಾಣೇಶ್ವರಿ. ಮಾದೇಶ್ವರ. ಅಯ್ಯೋ ಯವ್ವ, ಮಾದೇಶ್ವರ ನಿನ್ನ ಗುಡಿಗೆ ಬರುವೆ, ನಿನ್ನ ಪೂಜೆಯ ಓ ಯಪ್ಪ, ಏನ ಊನ್ ಗೋಳಾಯ್ತು? ನೀರಿನ ಒಡೆಹರಿಸುವೆ, ನನಗೊಂದು ಶಿಶು ನೀಡಯ ಮಾದೇವ, ನನಗೊಂದು ಶಿಶು ನೀಡಯ. ಯವ್ವ, ಒಂದೇ ಸಾಕ? ಪ್ರಾಣೇಶ್ವರಿ ಹೇಳುವಂತಹದ್ದು. ಬಂಗಾರ ಸಿಂಗಾರ ನನಗೆ ತಕೋ, ಅರಮನೆಯ ವೈಭೋಗ ಇನ್ನೇ ತಕೋ. ಯಾವುದು ಬೇಡವಾ? ಯಾವುದು ಬೇಡವಾ? ಬಂಗಾರ ಸಿಂಗಾರ ನನಗೆ ತಕೋ, ಅರಮನೆಯ ನನಗೂ ಬೇಡ, ನನಗೂ ಬೇಡ. ಇನ್ನೇ ತಕೋ. ಅರಮನೆಯವರಲ್ಲ, ಪಂಜೆ ಎನ್ನುವರಲ್ಲ, ಆ? ಕೈ ಹಿಡಿದ ಪತಿಯು ದೂರ ಯಾರು ಹೇಳಿದ್ದು ಗೊತ್ತಾ? ನನಗೊಂದು ಶಿಶು ನೀಡಯ ಮಾದೇವ, ನನಗೊಂದು ಶಿಶು ನೀಡಯ ಮಾದೇಶ್ವರ. ನಿನ್ನ ಗುಡಿಗೆ ಬರುವೆ, ನಿನ್ನ ಪೂಜೆಯ ನಾ ಮಾಡುವೆ, ಕಣ್ಣೀರಿನ ಹೊಳೆಹರಿಸುವೆ, ನನಗೊಂದು ಶಿಶು ನೀಡಯ ಮಾದೇವ, ನನಗೊಂದು ಶಿಶು ನೀಡಯ. ಪ್ರಾಣೇಶ್ವರಿ ದುಃಖಿಸಬೇಡ. ಪ್ರಾಣೇಶ್ವರ, ಓ ಯಪ್ಪ, ನಮ್ಮ ಅರಮನೆಯ ಬಳಿ ಓರ್ವ ಋಷಿಯು ಭಿಕ್ಷೆಗೆ ಬಂದಿದ್ದರು. ನನಗೆ ಸಂತಾನವಿಲ್ಲದ ಕಾರಣವಾಗಿ ನನ್ನ ಬಳಿ ಭಿಕ್ಷೆ ಪಡೆಯಲಿಲ್ಲ ಸ್ವಾಮಿ. ನಾನೇನು ಮಾಡಲಿ ಪ್ರಾಣೇಶ್ವರ, ನೀವೇ ಹೇಳುವರಾಗಿ. ಸ್ವಲ್ಪ ನೇಣ ಹಾಕಬಿಡೋಗು. ಮಕ್ಕಳಿರುವ ಪುಣ್ಯಾತ್ಮರು ಮಕ್ಕಳಿಲ್ಲದ ನಮ್ಮಂತವರನ್ನು ನೋಡಿ ಹಾಡಿ ನಲಿವರು. ಆದ್ದರಿಂದ ನಾವು ಎಲ್ಲಿಯಾದ್ರೂ ಹೋಗಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳೋಣ. ಹಾಗೇ